ಎಂಬುದು ಜನಗಳ ಮನವಾಸ. ನಂಗೂ ಕನ್ನಡದ ಮದುವೆ ಆಗ್ಬೇಕು ಅಂತ ಅನಿಸ್ತಾ ಇದೆ. ಇನ್ಮುಂದೆ ಸೀರಿಯಲ್ಗಳಲ್ಲಿ ರಂಜನಿ ರಾಘವನ್ ನಟಿಸೋದಿಲ್ವಾ? ನನಸಾಗಿರೋ ಸ್ವಪ್ನ ಯಾವುದು? ಕನ್ನಡತೆ ಏನಂದ್ರು ನೋಡಿ. ನಿಮ್ಗೆಲ್ಲ ನಾಲ್ಗೆನೆ ನುಡಿಬೇಕು, ನಮ್ಗೆ ಮನ್ಸು ಮಿಡಿಬೇಕು. ನಟ ವಿಜಯ್ ರಾಘವೇಂದ್ರ ಹಾಗೆ ರಂಜನಿ ರಾಘವನ್ ನಟನೆಯ ಸ್ವಪ್ನ ಮಂಟಪ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ನಟನೆ ಜೊತೆಗೆ ನಿರ್ದೇಶನದಲ್ಲೂ ನಟಿ ರಂಜನಿ ರಾಘವನ್ ಬ್ಯುಸಿಯಾಗಿದ್ದಾರೆ. ಅವರ ಅಭಿಮಾನಿಗಳಲ್ಲಿ ರಂಜನಿ ಮತ್ತೆ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ವಾ ಅನ್ನುವ ಪ್ರಶ್ನೆ ಇದೆ. ಈ ಬಗ್ಗೆ ಇದೀಗ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ರಂಜನಿ ರಾಘವನ್ ಕಿರುತೆರೆ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ನಟಿ. ಈಗ ಅವರು ಲೇಖಕಿ ಮತ್ತು ನಿರ್ದೇಶಕಿಯೂ ಕೂಡ ಆಗಿದ್ದಾರೆ. ಪುಟ್ಟಗೌರಿ ಮದುವೆ ಹಾಗೆ ಕನ್ನಡತಿ ಧಾರಾವಾಹಿಗಳ ಮೂಲಕ ಕನ್ನಡಿಗರ ಮನೆಮಾತಾದ ರಂಜನಿ ತಮ್ಮ ನಟನೆ, ಬರವಣಿಗೆ ಮತ್ತು ಇದೀಗ ನಿರ್ದೇಶನದ ಮೂಲಕ ಕಲಾಲೋಕದಲ್ಲಿ ಹೊಸ ದಿಗಂತವನ್ನ ಸೃಷ್ಟಿಸಿದ್ದಾರೆ. ವಾಪಸ್ ಹೋಗ್ಬೇಕಾಗಿರೋದು ನೀವು. ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡ್ತಾರಾ ಕನ್ನಡತಿ? ರಂಜನಿ ರಾಘವನ್ ಸದ್ಯ ನಿರ್ದೇಶನದ ಕಡೆ ಗಮನವನ್ನ ಹರಿಸಿದ್ದಾರೆ. ಅಲ್ಲದೆ ಬರಗೂರು ರಾಮಚಂದ್ರಪ್ಪ ಅವರ ನಿರ್ದೇಶನದ ಸ್ವಪ್ನ ಮಂಟಪ ಸಿನಿಮಾದಲ್ಲೂ ಅವರು ನಟಿಸಿದ್ದಾರೆ. ಈ ಸಿನಿಮಾ ಇದೇ ಜುಲೈ 25ಕ್ಕೆ ತೆರೆ ಕಾಣಲಿದೆ. ಹೀಗಾಗಿ ಮಾಧ್ಯಮಗಳಿಗೆ ರಂಜನಿ ರಾಘವನ್ ಸಂದರ್ಶನ ನೀಡಿದ್ದಾರೆ. ಈ ವೇಳೆ ಜಿ ಕನ್ನಡ ವಾಹಿನಿಯಲ್ಲಿ ಕನ್ನಡ ಧಾರಾವಾಹಿ ಅನೌನ್ಸ್ ಆದಾಗ ನಟ ಕಿರಣ್ ರಾಜ್ಗೆ ಕನ್ನಡತಿ ರಂಜನಿ ರಾಘವನ್ ಜೋಡಿ ಆಗಬೇಕು ಅಂತ ಅಭಿಮಾನಿಗಳು ಕೂಡ ಆಸೆ ಪಟ್ಟಿದ್ರು. ಮತ್ತೆ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗೆ ಜನರು ಇಷ್ಟ ಪಡ್ತಾ ಇರೋದಕ್ಕೆ ಒಂದು ಪವರ್ ಇರುತ್ತೆ. ಆ ಪವರ್ ಅನ್ನ ಅವರು ನೋಡ್ಬಿಟ್ಟಿದ್ದಾರೆ. ನಾವು ಮತ್ತೆ ಬಂದಾಗ ಅವರು ಹೀಗೆ ರಿಯಾಕ್ಟ್ ಮಾಡಲ್ಲ. ಅಯ್ಯೋ, ಎಷ್ಟು ಸಲ ಇವರನ್ನೇ ನೋಡ್ಬೇಕು ಅಂತಾರೆ ಅಂದಿದ್ದಾರೆ ರಂಜನಿ ರಾಘವನ್. ನನಸಾಗಿರುವ ಸ್ವಪ್ನ ಯಾವುದು? ಸ್ವಪ್ನ ಮಂಟಪ ಸಿನಿಮಾ ಬಗ್ಗೆ ಮಾತಾಡ್ತಾ ನಮ್ಮ ನನಸಾಗಿರುವ ಸ್ವಪ್ನದ ಬಗ್ಗೆ ಮಾತಾಡಿ, ಸದ್ಯಕ್ಕೆ ನಾನು ನಿರ್ದೇಶನ ಮಾಡ್ತಿರುವ ಸಿನಿಮಾನೇ ದೊಡ್ಡ ಸ್ವಪ್ನ. ದೊಡ್ಡ ನಿರ್ದೇಶಕರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ ಅಂತ ರಂಜನಿ ಹೇಳ್ಕೊಂಡಿದ್ದಾರೆ. ರಾಜ್ಕುಮಾರಿ ಇದ್ದಾಳಲ್ಲ, ಅವಳು ಮೂಲತಃ ಯಾರು? ಅವಳು ಮೊದಲಿಂದನೂ ಹೀಗೆನಾ? ನನಸಾಗದೆ ಇರುವ ಸ್ವಪ್ನ ಯಾವುದು? ನನಗೆ ಸ್ವಪ್ನ ಅಂದ್ರೆ ಇಷ್ಟು ವರ್ಷದಿಂದ ನಾನು ಕನ್ನಡ ಕಲಾಲೋಕದಲ್ಲಿ ಇದ್ದೀನಿ, ಆದ್ರೂ ಪ್ರತಿ ಸಲ ಕೆಲಸ ಸಿಗುತ್ತಾ ಇಲ್ವಾ ಅನ್ನೋ ಭಯದ ವಾತಾವರಣ ಇದೆ. ಅದು ನನಸಾಗದ ಸ್ವಪ್ನ ಅಂತ ಅನ್ಸುತ್ತೆ. ಅದು ಯಾವತ್ತಿಗೂ ಕೊನೆ ಆಗುವುದೇ ಇಲ್ಲ. ಮುಂದೇನು ಇಲ್ಲಿಂದ ಒಂದು ನಂಟು ಕಳಚಿಕೊಳ್ಳುತ್ತಾ ಅನ್ನೋ ಭಯ ಇದೆ. ಇಲ್ಲಿ ಕಂಟಿನ್ಯೂ ಆಗಿ ಕೆಲಸ ಸಿಗುತ್ತೆ ಅಂತ ಯಾರೂ ಕೂಡ ಗ್ಯಾರಂಟಿ ಕೊಡೋದಕ್ಕೆ ಆಗುವುದೇ ಇಲ್ಲ ಅಂತ ರಂಜನಿ ಹೇಳಿದ್ದಾರೆ. ಹಾಗಾಗಿ ನಾವು ಇಷ್ಟ ಇಲ್ಲದೆ ಇರುವ ಪಾತ್ರಗಳು ಅಥವಾ ಇಷ್ಟ ಇಲ್ಲದೆ ಇರುವ ರಿಯಾಲಿಟಿ ಶೋಗಳು ಇದೆಲ್ಲವನ್ನ ಮಾಡೋಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಹೀಗಿದ್ದಾಗ ಈ ಪ್ರೊಫೆಷನ್ ಅನ್ನೇ ಬದಲಾಯಿಸಿಕೊಳ್ಳುವುದು ನಮ್ಮ ಕೊನೆಯ ಆಪ್ಷನ್. ಇದು ನನಗೆ ಕಾಡುವ ಭಯ. ನಾನಿಲ್ಲಿ ನಂಟು ಕಳೆದುಕೊಂಡು ಬೀಳ್ತೀನಿ ಅನ್ನೋ ವಿಚಾರ ನನ್ನ ತಲೆಯಲ್ಲಿ ಇಂದಿಗೂ ಕೂಡ ಇದೆ ಅಂತಿದ್ದಾರೆ ರಂಜನಿ ರಾಘವನ್.